ಸ್ನೇಹಿತರೆ ಹೆಸ್ಕಾಮ್ದ ರಿಸಲ್ಟ್ ಅನೌನ್ಸ್ ಮಾಡ್ಯಾರ ಅಂತೇಳಿ ಒಂದು ನೋಟಿಸ್ ಬಂದೈತಿ. ಹಲವಾರು ವಿದ್ಯಾರ್ಥಿಗಳು ನೋಡಿರೋದನ್ನ ನನ್ನ ಡೈರೆಕ್ಟ್ ನನ್ನ ಇನ್ಸ್ಟಾಗ್ರಾಮ್ದಾಗತ್ತು ಕಂಟಿನ್ಯೂ ಕಳ್ಸಾತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತನ ಅದೇನೇ ನೋಟಿಸ್ ರಿಯಲ್ ಐತೋ ಫೇಕ್ ಐತೋ ಅಂತೇಳಿ ಬರೀ ಒಂದು ಸಿಂಗಲ್ ಲೈನ್ ಒಳಗೆ ನಾನು ತಿಳಿಸ್ಕೊಡ್ತಾನೆ ಅದು ನೋಟಿಸ್ ಫೇಕ್ ಐತೆ ರಿಯಲ್ ಐತೆ ಅಂತೇಳಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಮಾಡುವಂಥ ಎಲ್ಲ ಹೆಸ್ಕಾಮ್ ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಏನೇ ಮಾಹಿತಿ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೋ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಡೈರೆಕ್ಟ್ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಡೈರೆಕ್ಟ್ ವಿಡಿಯೋ ನೋಡೋಣ. ಇಲ್ಲಿ ನೋಡಿರಿ ಅದು ನೋಟಿಸ್ ಒಳಗೆ ಏನೈತಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಅದು ಏನು ಬೇಡ, ಇಲ್ಲಿ ಕೆಳಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತು ನೋಡ್ರಿ. ಅದ್ರೊಳಗೆ ಏನು ಮಾಹಿತಿ ಆಯ್ತಂದ್ರೆ ಕಾರ್ಪೊರೇಟ್ ಕಚೇರಿ ಹೆಸ್ಕಾಂ ಭವನ ಬಿಲ್ಡಿಂಗ್ ಹುಬ್ಬಳ್ಳಿ 580029 ಏನೈತಿ, ಕಾರ್ಪೊರೇಟ್ ಕಚೇರಿ ಹೆಸ್ಕಾಂ ಭವನ ಬಿಲ್ಡಿಂಗ್ ಹುಬ್ಬಳ್ಳಿ 580029. ಇದು ಒಂದು ಲೈನ್ ನೋಡಿದ್ರೆ ನಿಮಗೆ ನೋಟಿಸ್ ಗೊತ್ತಾಗ್ಬಿಡ್ತದೆ ಇದು ಫೇಕ್ ಐತೆ ರಿಯಲ್ ಐತೆ ಅಂತೇಳಿ. ಬರೀ ಇದೊಂದು ಲೈನ್ ತೆಳಗೆ ಏನು ಹೋಗೋದ ಬೇಡ, ತೆಳಗೇನು ನೋಡೋದನ್ನ ಬೇಡ. ಏನು ಕಾರ್ಪೊರೇಟ್ ಕಚೇರಿ ಹೆಸ್ಕಾಂ ಭವನ ಬಿಲ್ಡಿಂಗ್ ಹುಬ್ಬಳ್ಳಿ. ಒಂದೇದೇನೈತಿ ಅವ್ರ ರಿಜಿಸ್ಟರ್ ಆಫೀಸ್ ನೇಮ್ ಏನೈತಿ, ರಿಜಿಸ್ಟರ್ ಆಫೀಸ್ ನೇಮ್ ಏನೈತಿ ಅದನ್ನು ನೋಡಿರಿ. ಇಲ್ಲಿ ನೋಡಿರಿ, ಕಾರ್ಪೊರೇಟ್ ಆಫೀಸ್ ನವನಗರ PB ರೋಡ್ ಹುಬ್ಬಳ್ಳಿ ಇದೈತಿ. ಅದರೊಳಗೆ ಏನೈತಿ ಬಿಲ್ಡಿಂಗ್ ಏನೈತಿ ಕಾರ್ಪೊರೇಟ್ ಕಚೇರಿ ಹೆಸ್ಕಾಂ ಭವನ ಬಿಲ್ಡಿಂಗ್ ಏನೈತಿ ಪಿನ್ ಕೋಡ್ ಐತಿ. ಅಲ್ಲಿ ಒಂದೇದೇನೈತಿ ಬಿಲ್ಡಿಂಗ್ ಅದೊಂದು ರಾಂಗ, ಒಂದೇದ ಬಿಲ್ಡಿಂಗ್ ಬರೋಂಗಿಲ್ಲ. ಅಲ್ಲಿ ಏನು ಬರಬೇಕಂದ್ರೆ ಒಂದು ನವನಗರ ಬರಬೇಕು, ಒಂದು ನವನಗರ ಬರಬೇಕು, ಇಲ್ಲಿ PB ರೋಡ್ ಬರಬೇಕು, ಒಂದು ನವನಗರ ಬರಬೇಕು, ಒಂದು PB ರೋಡ್ ಬರಬೇಕು. ಇದೊಂದು ಒಂದು ಮಿಸ್ಟೇಕ ಮೇನಾಗಿ ಬಂದುಬಿಟ್ಟು ಪಿನ್ ಕೋಡ್ ಕೆಲವೊಂದು ವಿದ್ಯಾರ್ಥಿಗಳು ಬರೀ ಆ ತೆಳಗಷ್ಟೇ ಇದನ್ನ ತೋರ್ಸತ್ತಿದ್ರಿ, ಅದು ಮೆಸ್ಕಾಂ ಮುಂದೆ ಅದೊಂದು ಮಾರ್ಕ್ ಮಾಡತ್ತಿದ್ರಿ. ಇಲ್ಲಿ ನೋಡಿರಿ ಪಿನ್ ಕೋಡ್ ಏನೈತಿ 580029 ಇದು ಒಂದೇದ ಪಿನ್ ಕೋಡ್ ರಾಂಗ. ಅದು ರಿಜಿಸ್ಟರ್ ಆಫೀಸ್ ಪಿನ್ ಕೋಡ್ ಏನೈತಿ ಅದನ್ನ ನೋಡಿರಿ. ಇಲ್ಲಿ ನೋಡಿರಿ 580025 ಇದು ರಿಜಿಸ್ಟರ್ದ ಆಫೀಸ್ ಪಿನ್ ಕೋಡ. ಅದು ಪಿನ್ ಕೋಡ್ ಕರೆ ಹುಬ್ಬಳ್ಳಿಗೆ ಬರ್ತೈತಿ. ಅದು ಪೂರ ಏನೈತಿ ಆಫೀಸ್ ಸಂಬಂಧ ಬರೋಂಗಿಲ್ಲ, ಆಫೀಸ್ಗೆ ಏನೈತಿ ಸಂಬಂಧ ಬರೋಂಗಿಲ್ಲ, ರಿಜಿಸ್ಟರ್ ಆಫೀಸ್ ಸಂಬಂಧ ಬರೋದು 580025 ಇದೊಂದು ಆಯ್ತು. ಇದಾಯ್ತು. ಮತ್ತು ಅದ್ರೊಳಗೆ ಏನೈತಿ CIN ನಂಬರ್ ಕೊಟ್ಟಾರ. CIN ನಂಬರ್ ಅಂದ್ರೆ ಏನು, ಈಗ ಒಂದು ಕಂಪ್ನಿ ಆ ಕಂಪ್ನಿಯನ್ನು ಗುರುತಿಸುವ ಸಂಖ್ಯೆ ಅದ. ಈಗ ಯಾವುದೇ ಒಂದು ಕಂಪ್ನಿ ಮೆಸ್ಕಾಮ್ ತೊಗೋರಿ, ಬೆಸ್ಕಾಮ್, ಚೆಸ್ಕಾಮ್, ಹೆಸ್ಕಾಮ್, ಕೆಬಿಟಿಸಿಎಲ್ ಒಟ್ಟರು ತೊಗೋರಿ, ಅದ್ರೊಳಗೆ CIN ನಂಬರ್ ಐತಿ ಮೆನ್ಷನ್ ಇದ್ದಿರ್ತೈತಿ. CIN ನಂಬರ್ ಅದ. ಈಗ ಒಂದು ಕಂಪ್ನಿ ಈಗ ಬೆಸ್ಕಾಮ್ ಅಂತ ಈಗ ಮೆಸ್ಕಾಮ್ ತೊಗೋರಿ, ಮೆಸ್ಕಾಮ್ ಅಂತ ಒಂದು ಕಂಪ್ನಿ ತೆಗೆದುಕೊಂಡಾಗ ಅದ್ರೊಳಗೆ CIN ನಂಬರ್ ಮೆಸ್ಕಾಮ್ದು CIN ನಂಬರನ್ನು ಬೈದಿದ್ದಿರ್ತೈತಿ. ಮೆಸ್ಕಾಮ್ ಗುರುತಿಸುವ ಸಲುವಾಗಿ ಏನೈತಿ CIN ನಂಬರ್ ಇದ್ದಿರ್ತೈತಿ. ಸೊ ಅದೇ ರೀತಿ ಹೆಸ್ಕಾಮ್ಗೂ ಏನೈತಿ CIN ನಂಬರ್ ಇದ್ದಿರ್ತೈತಿ. ಅದನ್ನ ನೋಡ್ರಿ, ಕೆಲವೊಂದು ವಿದ್ಯಾರ್ಥಿ ಏನು ನೋಡ್ರಿ ಹಂಗೆ ಇಲ್ಲ. ಇಲ್ಲಿ ನೋಡ್ರಿ ಅದ್ರೊಳಗೆ CIN ನಂಬರ್ ಏನೈತಿ ಅಂದ್ರೆ ಎಲ್ಲೈತಿ, ಹಾಂ ಇಲ್ಲೈತಿ ನೋಡ್ಬೋದು. ಇಲ್ಲಿ ನೋಡ್ರಿ CIN ಕೊಟ್ಟಾರು U40109 KA 2002 SGC 58000429 ಇದು CIN ನಂಬರ್ ಅಂತೇಳಿ ಹೆಸ್ಕಾಮ್ದು ನೋಟಿಸ್ ಒಳಗೆ ಕೊಟ್ಟಿರ್ತಿರ್ತಾರೆ. ಇದು ಒಳ್ಳೆಯದ ರಾಂಗ, ಇದು ಕೂಡ ರಾಂಗ. ಹೆಸ್ಕಾಮ್ದು CIN ನಂಬರ್ ಏನೈತೆ ಅಂದ್ರೆ ಇಲ್ಲಿ ನಾ ಹೇಳ್ತೇನೆ ನೋಡ್ರಿ, U31401 KA 2002 SGC 030437 ಇದು CIN ನಂಬರ್ ಹೆಸ್ಕಾಮ್ದ. ನೀವು ಮೆಸ್ಕಾಮ್ದು ಕೂಡ ನೋಡಿರ್ಬೇಕು, ಅದ್ರೊಳಗೆ ಏನೈತಿ CIN ನಂಬರ್ ಕೊಟ್ಟಿರ್ತಿರ್ತಾರೆ. ಸೇಮ್ ಅದೇ ರೀತಿಯಾಗಿ ಪೇಸ್ಟ್ ಮಾಡ್ಯಾರ. ಸ್ವಲ್ಪ ಏನೈತಿ SGC ನಂಬರ್ ಮುಂದೆ ಅದೊಂದು ಚೇಂಜ್ ಮಾಡ್ಯಾರ ಇಷ್ಟ. ಮೆಸ್ಕಾಮ ಏನೂ ಚೇಂಜಸ್ ಇಲ್ಲ. ಕೇವಲ ಏನು ಚೇಂಜ್ ಮಾಡ್ಯಾರ ಅಂದ್ರೆ SGC ಅದು ಲಾಸ್ಟ್ SGC ಮುಂದೆ ಕಂಟಿನ್ಯೂ ಆಗತ್ತೆ ನೋಡ್ರಿ 034025 ಕೇವಲ ಇದೊಂದು ಚೇಂಜ್ ಮಾಡಿ ಹೆಸ್ಕಾಮ್ದು ಕೊಟ್ಬಿಟ್ಟಾರ. ಇದೊಂದು ಚೇಂಜ್ ಮಾಡಿ 580429 ಇದೊಂದು ಚೇಂಜ್ ಮಾಡಿಬಿಟ್ಟಿರ್ತಾರೆ. ಇಷ್ಟ ಮಾಹಿತಿ ನಿನ್ನ ತೆಳಗೆ ಪೂರ ಹೋಗಬೇಡ್ರಿ. ಅದ್ರೊಳಗೆ ಹಲವಾರು ಏನೈತಿ ಮಿಸ್ಟೇಕ್ ಅದಾವೆ, ನೀವು ನೋಡಿರ್ತೀರಿ, ಕೆಲವೊಂದು ವಿದ್ಯಾರ್ಥಿಗಳು ನೋಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಬೆಸ್ಕಾಮ್ ಬಿಡು ಮುಂದಿನ ಐತಿ ಅದ್ರ ಹಿಂದಿನ ಏನೈತಿ ನ್ಯೂಸ್ ಪೇಪರ್ ಒಳಗೆ ಕೊಟ್ಟಾರ, ಪ್ರಜಾವಾಣಿ ನ್ಯೂಸ್ ಪೇಪರ್ ಒಳಗೆ ಬಂದಿರ್ತೈತಿ. ಸೊ ಅದೇ ರೀತಿಯಾಗಿ ಮೆಸ್ಕಾಮ್ ರಿಸಲ್ಟ್ ಬಿಡು ಮುಂದೆ ಕೂಡ ಪ್ರಜಾವಾಣಿ ನ್ಯೂಸ್ ಪೇಪರ್ ಒಳಗೆ ಕೊಟ್ಟಿರ್ತಿರ್ತಾರೆ. ಇವತ್ತು ಪ್ರಜಾವಾಣಿ ನ್ಯೂಸ್ ಪೇಪರ್ದಾಗ ಕೂಡ ಏನೈತಿ ಇದ್ರ ಬಗ್ಗೆ ಏನೈತಿ ಆ ನೋಟಿಸ್ ಇಲ್ಲ. ನಾನು ಕೂಡ ಚೆಕ್ ಮಾಡಿನು, ಬೇಕಾಗಿತ್ತಂದ್ರೆ ಏನೈತಿ ನ್ಯೂಸ್ ಪೇಪರ್ ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ. ಇವತ್ತೇನು ಪ್ರಜಾವಾಣಿ ನ್ಯೂಸ್ ಪೇಪರ್ ಐತಿ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಅದ್ರೊಳಗೆ ನೋಡಿರಿ, ಅದ್ರೊಳಗೆ ಕೂಡ ಇದು ಮಾಹಿತಿ ಇಲ್ಲ, ಇದ್ರೊಳಗೆ ಹಂಗೆ ನೋಡಿ ಅಂದ್ರೆ ಭಾಳ ಅಂದ್ರೆ ಮಿಸ್ಟೇಕ್ ಅದಾವೆ. ಒಂದೇದೇನೈತಿ ಕಾರ್ಪೊರೇಟ್ ಕಚೇರಿ ಹೆಸ್ಕಾಂ ಭವನ ಬಿಲ್ಡಿಂಗ್ ಹುಬ್ಬಳ್ಳಿ ಪಿನ್ ಕೋಡ್ ತಪ್ಪು, ಬಿಲ್ಡಿಂಗ್ ತಪ್ಪು, ಅಲ್ಲಿ PB ರೋಡಾರ ಬರಬೇಕು, ನವನಗರ ಬರಬೇಕು ಒಂದೇದ, ಮತ್ತು ಪಿನ್ ಕೋಡ್ ತಪ್ಪ. CIN ನಂಬರ್ ಇದು ಕಂಪ್ನಿ
ಕಂಪ್ನಿ ಆಗ ಹೇಳಿಲ್ಲ ಸಿ ಐ ನಂಬರ್ ಅಂದರೆ ಒಂದು ಕಂಪ್ನಿಯನ್ನು ಗುರುತಿಸುವ ಸಂಖ್ಯೆ ಅದ. ಈಗ ಮೆಸ್ಕಾಮ್ ಅಂತ ಬಂದ್ರೆ ಮೆಸ್ಕಾಮ್ ಕಣ ಸಿ ಐ ನಂಬರ್ ಇದ್ದಿರ್ತೈತಿ, ಬೆಸ್ಕಾಮ್ ತೆಗೆದುಕೊಂಡ್ರೆ ಬೆಸ್ಕಾಮ್ಗೆ ಇದೆ ಸಿ ಐ ನಂಬರ್ ಇದ್ದಿರ್ತೈತಿ. ಸೊ ಅದೇ ರೀತಿ ಹೆಸ್ಕಾಮ್ಗೂ ಸಿ ಐ ನಂಬರ್ ಐತಿ. ಆಗ ಹೇಳಿಕೊಟ್ಟನೆ ಸಿ ಐ ನಂಬರ್ ಹೆಸ್ಕಾಮ್ದು ಯಾವ್ದು ಸಿ ಐ ಎನ್ ನಂಬರ್ ಹೆಸ್ಕಾಮ್ ನೋಡ್ರಿ U31401 KA 2002 SGC 030437 ಇದು ಸಿ ಐ ಎನ್ ನಂಬರ್ ಹೆಸ್ಕಾಮ್ದ ಇದಾತು. ಕೆಳಗೆ ಬರ್ರಿ ಹಂಗೆ ಇದು ಡೇಟ್ ಬೇಡ ಅಧಿಸೂಚನೆ ಸಂಖ್ಯೆ ಕೊಟ್ಟಾರ. ವಿಷಯ ಕೊಟ್ಟು ನೋಡ್ರಿ, ವಿಷಯ ಏನು ಕೊಟ್ಟಾರಂದ್ರೆ ಕಿರಿಯ ಪವರ್ಮ್ಯಾನ್ NKK ಹುದ್ದೆ ಇಲ್ಲಿ ತಾತ್ಕಾಲಿಕ ಆಗೈತಿ, ಇದು ಆಯ್ಕೆ ಆಗೈತಿ. ಆಯ್ಕೆ ಇಲ್ಲೂ ತಪ್ಪ. ನೀವು ಒಂದೇನೈತಿ ಯಾವುದೇ ರೀತಿಯಾಗಿ ಏನೈತಿ ಈಗ ವೆಬ್ಸೈಟ್ದವರು ಏನೈತಿ ನೋಟಿಸ್ ಅವ್ರು ಬಿಟ್ರಂದ್ರೆ ಅದ್ರೊಳಗೆ ಏನೈತಿ ಒಂದು ಸಿಂಗಲ್ ಮಿಸ್ಟೇಕ್ ಮಾಡಿರಂಗಿಲ್ಲ ಅವ್ರ, ಬರೀ ಒಂದು ಸಿಂಗಲ್ ಮಿಸ್ಟೇಕ್ ಇರೋಂಗಿಲ್ಲ. ಇದ್ರೊಳಗೆ ಏನೈತಿ ಹಲವಾರು ಏನೈತಿ ಮಿಸ್ಟೇಕ್ ಅದಾವ, ಹಲವಾರು ಮಿಸ್ಟೇಕ್. ಇದು ಎಡಿಟ್ ಮಾಡಿದೈತಿ, ಒಳ್ಳೆಯದ ಎಡಿಟ್ ಮಾಡಿದೈತಿ. ಇಲ್ಲಿ ನೋಡ್ರಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಇದು ಆಗೈತಿ, ಉಲ್ಲೇಖ ಬೇಡ, ಇದು ಬೇಡ. ಇಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ಇಲ್ಲಿ ನೋಡಿ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಉಮ್ಯೋಗ ಆಗೈತಿ. ಪ್ರಕಟಣೆ ಸಂಖ್ಯೆ ಕವಿ ಪ್ರಾಣಿನಿ ಇದು ಬೇಡ. ದಿನಾಂಕ 14/2024 ಅನುಗುಣವಾಗಿ ನೋಡ್ರಿ ಮವಿ ಸಾಕಮ್ ಹೆಸ್ಕಾಮ್ದಾಗ ಮೆಸ್ಕಾಮ್ದು ಆಗೈತಿ. ಇಲ್ಲಿ ನೋಡ್ರಿ ನೀವು ಹಲವಾರು ಇದ್ದೈತಿ ಅದು ಮಾರ್ಕ್ ಮಾಡಿ ಬಿಟ್ರಿ, ಮಾರ್ಕ್ ಮಾಡಿ ಕೂಡ ಬಿಟ್ಟಿರ್ತೀರಿ. ಅದೇನೈತಿ ಮೆಸ್ಕಾಮ್ ಮಾಡ್ಯಾರು ಇಟ್ರ ಮೇಲೆ ತಿಳ್ಕೊಂಬಿಡುದು ನೀವು ಅದೇನೈತಿ ಫೇಕ್ ಐತೆ ರಿಯಲ್ ಐತೆ ಅಂಥೇಳಿ. ಇಲ್ಲಿ ನೋಡ್ರಿ ಬರೀ ಒಂದು ಸಿಂಗಲ್ ಲೈಟ್ ನೋಡ್ರಿ ಗೊತ್ತಾಕೈತಿ. ಕಾರ್ಪೊರೇಟ್ ಕಚೇರಿ ಹೆಸ್ಕಾಮ್ ಭವನ ಬಿಲ್ಡಿಂಗ್ ಹೋಗ್ಬೇಕು. ನವನಗರ ಅಥವಾ PB ರೋಡ್ ಬರಬೇಕು. ಒಣ್ಣೆದೈತಿ. ರಿಜಿಸ್ಟರ್ದ ಆಫೀಸ್ ಪಿನ್ ಕೋಡ್ ಏನೈತಿ ಅಂದ್ರೆ ಅದು ಇನ್ನೊಮ್ಮೆ ಹೇಳ್ತು ನೋಡ್ರಿ 580025 ರಿಜಿಸ್ಟರ್ದ ಆಫೀಸ್ ಪಿನ್ ಕೋಡು ಇದಾತು. ಮೇನಾಗಿ ಬಂದ್ಬಿಟ್ಟು ಪಿನ್ ಕೋಡ, ಇದು ಕಚೇರಿ, ಸಿ ಐ ಎನ್ ನಂಬರ, ಬರೀ 3 ಸಾಕು ನಿಮಗೆ. ಇದು ಫೇಕ್ ಐತೆ ರಿಯಲ್ ಐತೆ ಅಂತೇಳಿ ನಾ ಹೇಳೋದು ಬೇಡ, ನಿಮಗೆ ಗೊತ್ತಾಗಿಬಿಡ್ತೈತಿ. ಅದ ಇವು 3 ನೋಡಿದ್ರೆ ನಿಮ್ಗೆ ಗೊತ್ತಾಗಿಬಿಡ್ತೈತಿ. ಅದ್ರ ತೆಳಗೆ ಏನೈತಿ ಬೇಡ, ಅದೇನು ಮೆಸ್ಕಾಮ್ ಮಾರ್ಕ್ ಮಾಡೋದು ಅದು ತಪ್ಪಾಗೈತಿ, ಅದೇನು ಬೇಡ. ಮೇನಾಗಿ ಬಂದ್ಬಿಟ್ಟು ಏನೈತಿ ಪಿನ್ ಕೋಡ್ ನೋಡ್ರಿ, ಸಿ ಐ ನಂಬರ, ಪಿನ್ ಕೋಡ, ಸಿ ಐ ನಂಬರ, ಅದ ರಿಜಿಸ್ಟರ್ ಆಫೀಸ್ ವಿಳಾಸ 3 ಬರೀ ಇವು 3 ನೋಡ್ರಿ ಏನೈತಿ ಇದು ನೋಟಿಸ್ ಫೇಕ್ ಐತೆ ಐತಿ ರಿಯಲ್ ಐತಿ ಅಂತೇಳಿ ಗೊತ್ತಾಗ್ಬಿಡ್ತೈತಿ. ಈ ರೀತಿಯಾಗಿ ಹೆಸ್ಕಾಮ್ದು ಮಾಹಿತಿ ಇದ್ದಿರ್ತೈತಿ. ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ನಾನು ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ನಾನು ನಿಮಗೆ ಏನೈತಿ ಅಪ್ಡೇಟ್ ನೀಡುತ್ತೆ ಹೆಸ್ಕಾಮ್ ರಿಸಲ್ಟ್ ಯಾವಾಗ ಬರ್ತೈತಿ ಅಂಥೇಳಿ. ಹೆಸ್ಕಾಮ್ ರಿಸಲ್ಟ್ ಯಾವಾಗ ಬರ್ತೈತಿ ಅಂತ ನಿಮ್ಗೆ ಅಪ್ಡೇಟ್ ನೀಡುತ್ತೆ. ಸ್ವಲ್ಪ ವೇಟ್ ಮಾಡಿರಿ, ನಾನು ನಿಮ್ಗೆ ಎಕ್ಸಾಕ್ಟ್ ಒಂದು ಡೇಟ್ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿರಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ವಿಡಿಯೋ ಒಂದು ಸ್ವಲ್ಪ ಏನಾರು ಯೂಸ್ಫುಲ್ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿರಿ. ಅದೇ ರೀತಿಯಾಗಿ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ಹೆಸ್ಕಾಮ್ ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಇಟ್ಕೊರಿ. ಯಾಕಂದರೆ ಏನೇ ಮಾಹಿತಿ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.